ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಇನ್ನು ಗೃಹಲಕ್ಷ್ಮಿ ಹಣದ ಬಗ್ಗೆ 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರಿ. ಇವಾಗ 20ನೇ ಕಂತಿನ ಹಣ ನಿಮಗೆ ಬಂದಿದೆ. ಎಷ್ಟನೇ ಕಂತಿನ ಹಣ ಬಂದಿದೆ? 20ನೇ ಕಂತಿನ ಹಣ ಬಂದಿದೆ. ಇನ್ನು 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ರಿ. ಅದಕ್ಕಿಂತ ಮುಂಚೆ ಕೆಲವೊಬ್ರು ಕೇಳ್ತಾ ಇದ್ರಿ, ಮೇಡಮ್ DBT ಮುಖಾಂತರ ಯಾವ ರೀತಿ ನಾವು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿ, ಅದನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆನಾ? DBT ಮುಖಾಂತರ ಯಾವ ರೀತಿ ಚೆಕ್ ಮಾಡ್ಕೊಳೋದು ಅಂತ ಹೇಳಿ. DBT ಆ್ಯಪನ್ನು ನೀವು DBT ಅಂತ ಇದೆಯಲ್ಲ, ಪ್ಲೇಸ್ಟೋರಿಗೆ ಹೋಗಿ DBT ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಸೊ ಅಲ್ಲಿ ನಿಮ್ಮದು ಫೋನ್ ನಂಬರ್ ಇದೆಯಲ್ಲ, ಅದಕ್ಕೆ ಒಂದು OTP ಬರುತ್ತೆ. ಆ OTPನ ಅಲ್ಲಿ ಹೊಡೆದ್ರೆ ನೀವು ಸೀಕ್ರೆಟು ಅಂದರೆ ನಿಮ್ಗೆ ಯಾವುದಾದ್ರೂ ಫೋನಿಗೆ ಲಾಕ್ ಇಡ್ತಿರಲ್ಲ, ಇದಕ್ಕೂ ಒಂದು ಆ ಥರ ಲಾಕ್ ಇಡಬೇಕು. ಅದಾದಮೇಲೆ ನಿಮಗೆ ಈ ಗೃಹಲಕ್ಷ್ಮಿ ಹಣ, ಅನ್ನಭಾಗ್ಯ ಹಣ, ಪೆನ್ಷನ್ನು ಅಂದರೆ ಪೆನ್ಷನ್ ಅಂದರೆ ವಿಡೋ ಪೆನ್ಷನ್ ಏನಿದೆಯೋ ಅದು ಕೂಡ ತೋರಿಸುತ್ತೆ. ಓಕೆನಾ? ಇದಿಷ್ಟು ಕೂಡ ಇದೊಂದೇ DBT ಮುಖಾಂತರ ಜಮಾ ಆಗಿರೋದ್ರಿಂದ ಇದೆಲ್ಲದೂ ಕೂಡ ಇದರಲ್ಲಿ ತೋರಿಸುತ್ತೆ. ಈಗ ಗೃಹಲಕ್ಷ್ಮಿ ಹಣ ಎಷ್ಟು ಜಮಾ ಆಗಿದೆ ನೋಡಿ. ಈ ರೀತಿ ಗೃಹಲಕ್ಷ್ಮಿ ಹಣ ಎಷ್ಟು ಜಮಾ ಆಗಿದೆ, ಈ ರೀತಿ ಯಾವ ಡೇಟಿಗೆ ಜಮಾ ಆಗಿದೆ, ಎಷ್ಟು ಜಮಾ ಆಗಿದೆ, ಪ್ರತಿಯೊಂದನ್ನು ಕೂಡ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಇದೇ ರೀತಿ ಅನ್ನಭಾಗ್ಯನೂ ಕೂಡ ಪ್ರತಿಯೊಂದನ್ನು ಕೂಡ ಯಾವ ಡೇಟಿಗೆ ಜಮಾ ಆಗಿದೆ, ಎತ್ತ ಜಮಾ ಆಗಿದೆ, ಸೊ ಎಲ್ಲದನ್ನು ಕೂಡ ತೋರಿಸುತ್ತೆ. ಇನ್ನು ಪೆನ್ಷನ್ ಹಣ, ಸೊ ಇದನ್ನು ಕೂಡ ಪ್ರತಿಯೊಂದನ್ನು ಕೂಡ ತೋರಿಸ್ತಾ ಹೋಗುತ್ತೆ. ಇನ್ನು ಇದೆಲ್ಲದೂ ಕೂಡ DBT ಮುಖಾಂತರನೇ ಇದಾಗಿರೋದ್ರಿಂದ ಪ್ರತಿಯೊಂದನ್ನು ಕೂಡ ಇಲ್ಲಿ ತೋರಿಸ್ತಾ ಹೋಗ್ತಾರೆ. ಇನ್ನು 21ನೇ ಕಂತಿನ ಹಣ ಯಾವಾಗ ಬರುತ್ತಪ್ಪ ಅನ್ನೋದಾದರೆ, ಇವರು ಮಂತ್ಲಿ ಏನು ಮಾಡ್ತಾಯಿದ್ದಾರೆ, ಅಮೌಂಟನ್ನು ಹಾಕ್ತಾಯಿಲ್ಲ. ಸೊ ಇದರಿಂದ ಎಲ್ರಿಗೂ ಕೂಡ ಪ್ರಾಬ್ಲಮ್ ಆಗ್ತಾಯಿದೆ. ಗೃಹಲಕ್ಷ್ಮಿಯರಿಗೆ 20ನೇ ಕಂತಿನ ಹಣ, 21ನೇ ಕಂತಿನ ಹಣನ, ಯಾವುದೋ ಒಂದು ಕಂತಿನ ಹಣನ ಒಟ್ಟು ನಮಗೆ 2,000 ರೂಪಾಯಿ ಬಂದರೂ ಸಾಕಪ್ಪ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಬಟ್ ಇನ್ನು 20ನೇ ಕಂತಿನ ಹಣ ನಮಗೆ ಜಮಾ ಆಗಿದೆ. ಓಕೆನಾ? 20ನೇ ಕಂತಿನ ಹಣ ನಮಗೆ ಜಮಾ ಆಗಿದೆ. ಇವಾಗ ಬರಬೇಕಾಗಿರೋದು 21ನೇ ಕಂತಿನ ಹಣ. ಇನ್ನು 21ನೇ ಕಂತಿನ ಹಣ ಯಾರಿಗೂ ಕೂಡ ಜಮಾ ಆಗಿಲ್ಲ. ಸೊ ಸುಳ್ಳು ಮಾಹಿತಿಯನ್ನು ನಂಬಕ್ಕೆ ಹೋಗ್ಬಿಡಿ. ಇನ್ನು 21ನೇ ಕಂತಿನ ಹಣ ಬರೋದರಲ್ಲಿ ಇದೆ. ಸೊ ಇನ್ನು 20ನೇ ಕಂತಿನ ಹಣವನ್ನು ಎಲ್ಲ ಜಿಲ್ಲೆಗಳಿಗೂ ಕೂಡ ಕೆಲವು ಜಿಲ್ಲೆಗಳಿಗೆ ಇನ್ನು ಅಮೌಂಟನ್ನು ಹಾಕಿಲ್ಲ. ಆ ಜಿಲ್ಲೆಗಳಿಗೆ ಅಮೌಂಟನ್ನು ಹಾಕ್ತಾ ಇದ್ದಾರೆ. ಎಷ್ಟನೇ ಕಂತಿನ ಹಣ? 21ನೇ ಕಂತಿನ ಹಣ. ಗೃಹಲಕ್ಷ್ಮಿಯರ ಕೇಳೋದು ಒಂದೇ ಕ್ವಶನ್ನು. ಸೊ ಗೃಹಲಕ್ಷ್ಮಿಗೆ ಅಂತಲೇ ನೀವು ಅಮೌಂಟನ್ನು ಏನು ಮಾಡಿದ್ದೀರಾ, 50 ಕೋಟಿನ ಎಷ್ಟೋ ಇಟ್ಟಿದ್ದೀರಾ. ಸೊ ಹಾಗಾಗಿ ನಮಗೆ ಮತ್ತು ಗೃಹಲಕ್ಷ್ಮಿಯರಿಗೆ ನೀವೇನು ಮಾಡಬೇಕು, ಮಂತ್ಲಿ ಏನು ಮಾಡಬೇಕು, ಅಮೌಂಟನ್ನು ಹಾಕಿ ಆಗ ಮೀಸಲಿಟ್ಟಿರಲ್ಲ ಆ ಅಮೌಂಟಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ಕೂಡ ಡಿಲೇ ಮಾಡಬೇಡಿ. ಓಕೆನಾ? ಡಿಲೇ ಮಾಡಬೇಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಯಾರು ಗೃಹಲಕ್ಷ್ಮಿಯರು ಕೇಳ್ತಾ ಇದ್ದಾರೆ, ಯಾರಿಗೆ ಅಂದರೆ ಸಿದ್ದರಾಮಯ್ಯ ಸರ್ ಅವ್ರಿಗೆ ಕೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಕೂಡ ನಮಗೆ ಅಮೌಂಟ್ ಬರೋದೇ ನಿಜ, ಸೊ ಯಾಕೆ ಡಿಲೇ ಮಾಡ್ತೀರಾ, ಕೊಡೋದೇ ನಿಜ, ಯಾಕೆ ಡಿಲೇ ಮಾಡ್ತೀರಾ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ 21ನೇ ಕಂತಿನ ಹಣವನ್ನು ಕೂಡ ಆದಷ್ಟು ಬೇಗ ಬರುತ್ತೆ. ಜೂನ್ ಮಂತಲ್ಲೇ 21ನೇ ಕಂತಿನ ಹಣನೂ ಕೂಡ ಬರುತ್ತೆ. ಸೊ ಇನ್ನೂ ಏನಾದರೂ ಇದ್ದರೆ ಹೇಳಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.